ವಿಶೇಷ ಚೇತನರ ಸೈಟ್ ಅನ್ನು ಕಿತ್ಕೊಳ್ಳೋದಕ್ಕೆ ಬಿಡಿಎ ಮುಂದಾಗಿದೆ. ಬೆಂಗಳೂರು ನಗರ ಡಿಸಿ ಕಚೇರಿಯಿಂದ ಬಿಡಿಎ ಆಯುಕ್ತರಿಗೆ ಪತ್ರವನ್ನು ಬರೆಯಲಾಗಿದೆ. ಚಲ್ಲಘಟ್ಟದಲ್ಲಿ ವಿಶೇಷ ಚೇತನರಿಗೆ ನೀಡಲಾಗಿದ್ದಂತಹ ಸೈಟ್ 230 ವಿಶೇಷ ಚೇತನರಿಗೆ ಸೈಟ್ ಹಂಚಿಕೆ ಮಾಡಲಾಗಿತ್ತು. ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನವನ್ನ ಹಂಚಿಕೆ ಮಾಡಲಾಗಿತ್ತು. ಈಗ ಸೈಟ್ ವಾಪಸ್ ಪಡೆಯೋದಕ್ಕೆ ಬಿಡಿಎ ಮುಂದಾಗಿದೆ. ಬಿಡಿಎ ನಿವೇಶನ ಪಡೆದಂತಹ ವಿಶೇಷ ಚೇತನರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬಿಡಿಎ ಆಯುಕ್ತರಿಗೆ ಪತ್ರವನ್ನ ಬರೆದು ಜಿಲ್ಲಾಧಿಕಾರಿಗಳು ಈಗ ಮಾಹಿತಿಯನ್ನ ಕೇಳಿದ್ದಾರೆ. ಜಾಗ ಪರಿಶೀಲನೆ ಮಾಡಿ ಅಗತ್ಯ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ವಿಶೇಷ ಚೇತನರಿಗೆ ಕೊಟ್ಟಿದ್ದಂತಹ ಸೈಟ್ ಅನ್ನ ವಾಪಸ್ ಪಡೆಯೋದಕ್ಕೆ ಬಿಡಿಎ ಮುಂದಾಗಿರೋದು. ರಾಜೀವ್ ಗಾಂಧಿ ಆಶ್ರಯ ಯೋಜನೆಯಡಿಯಲ್ಲಿ ಹಂಚಿಕೆ ಮಾಡಲಾಗಿದ್ದಂತಹ ನಿವೇಶನಗಳು ಅದನ್ನ ಈಗ ವಾಪಸ್ ಪಡೆಯೋದಕ್ಕೆ ಬಿಡಿಎ ಮುಂದಾಗಿದೆ. ಚಲ್ಲಘಟ್ಟದಲ್ಲಿ ವಿಶೇಷ ಚೇತನರಿಗೆ 230 ಜನರಿಗೆ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿತ್ತು. ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡಿದ್ದಂತಹ ನಿವೇಶನಗಳು ಈಗ ಆ ಸೈಟ್ಗಳನ್ನ ವಾಪಸ್ ಪಡೆಯೋದಕ್ಕೆ ಬಿಡಿಎ ಮುಂದಾಗಿದೆ. ಬಿಡಿಎ ನಿವೇಶನ ಪಡೆದಂತಹ ವಿಶೇಷ ಚೇತನರಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ಬಿಡಿಎ ಆಯುಕ್ತರಿಗೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ಕೇಳಿ ಪತ್ರವನ್ನ ಬರೆದಿದ್ದಾರೆ. ಜಾಗ ಪರಿಶೀಲನೆ ಮಾಡಿ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.